ದಸರಾ ಈ ಸರ್ತಿ ಯಾವ ತರ ಮಾಡೋದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆ ಕರೆದಿದ್ವಿ. ಅದಕ್ಕೆ ನಾವೆಲ್ಲ ಸಂಬಂಧಪಟ್ಟ ಇಲಾಖೆಯ ಸಚಿವರುಗಳು ಮತ್ತು ಎಲ್ಲ ಅಧಿಕಾರಿಗಳು ಸೇರಿದ್ವಿ. ವಿಜೃಂಭಣೆಯಿಂದ ಈ ಸರ್ತಿ ನಾವು ದಸರಾವನ್ನು ಆಚರಣೆ ಮಾಡಬೇಕು ಅಂತ ನಿರ್ಧಾರ ಆಗಿದೆ. ಸುಮಾರು ಹೆಚ್ಚು ಕಡಿಮೆ 40ರಿಂದ 50 ಕೋಟಿ ರೂಪಾಯಿಗಳಷ್ಟು ಹಣವನ್ನು ಖರ್ಚು ಮಾಡಿ ಈ ವಿಶ್ವವಿಖ್ಯಾತ ದಸರಾಗೆ ಸುಮಾರು 180 ವರ್ಷಗಳ ಇತಿಹಾಸ ದಸರಾವನ್ನು ಈ ಸರ್ತಿ ಬಹಳ ವಿಜೃಂಭಣೆಯಿಂದ ಮಾಡಬೇಕು ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ. ಅದರ ಪ್ರಕಾರ ನಾವು ದಸರಾವನ್ನು ಆಚರಣೆ ಮಾಡ್ತೀವಿ. ಉದ್ಘಾಟಕರು ಯಾರು ಸರ್ ಈ ಸರಿ? ಇನ್ನು ಈಗ ಆ ಅಧಿಕಾರವನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಸಭೆಯಲ್ಲಿ ಸೇರಿದವರೆಲ್ಲ ಕೊಟ್ಟಿದ್ದೀವಿ. ಯಾರು ಉದ್ಘಾಟಕರು ಅಂತ ಹೇಳಿ ಮುಖ್ಯಮಂತ್ರಿಗಳು ಎಲ್ಲರ ಜೊತೆ ಸಮಾಲೋಚನೆ ಮಾಡಿ ಆಮೇಲೆ ಹೆಸರನ್ನು ಸೂಚಿಸ್ತಾರೆ. ಇನ್ನು 2.5 ತಿಂಗಳು ಟೈಮ್ ಇದೆಯಲ್ಲ ಸರ್. ಕಳೆದ ಬಾರಿ ಸ್ತಬ್ಧ ಚಿತ್ರಗಳನ್ನ ಗ್ಯಾರಂಟಿಗಳದ್ದು ಹಾಕಿದೆ ಸರ್. ಈ ಸರಿ ಸ್ತಬ್ಧ ಚಿತ್ರಗಳದ್ದು ಏನಾರ ಪ್ರಸ್ತಾಪ ಆಯ್ತು ಸರ್? ಸ್ತಬ್ಧ ಚಿತ್ರಗಳು ಒಂದೊಂದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ 4-5 ಇರಬಾರ್ದು ಅಂತ ತೀರ್ಮಾನ ಆಗಿದೆ. ಮತ್ತೆ ರಿಪೀಟ್ ಆಗಬಾರ್ದು ಅಂತ ಹೊಸ ಹೊಸ ಸ್ತಬ್ಧ ಚಿತ್ರಗಳು ಮತ್ತೆ ಜನಪರವಾದ ಸ್ತಬ್ಧ ಚಿತ್ರಗಳು ಮತ್ತೆ ನಮ್ಮ ಮೈಸೂರು ಸಂಸ್ಕೃತಿಯನ್ನ ಎತ್ತಿಡಿಯುವಂತ ಸ್ತಬ್ಧ ಚಿತ್ರಗಳಿಗೆ ಪ್ರಮುಖ ಆದ್ಯತೆ ಕೊಡಬೇಕು ಅಂತೇಳಿ ತೀರ್ಮಾನ. ಸರ್, ಇನ್ನೊಂದು ನೀವು ಉಸ್ತುವಾರಿ ಇರುವಂತಹ ಜಿಲ್ಲೆಯಲ್ಲಿ ರಾಜಕಾರಣ ಜೋರಾಗಿ ನಡೀತಾ ಇದೆ. ನಿಮ್ಮ ವಿರುದ್ಧನೂ ಮಾತಾಡ್ತಾ ಇದ್ದಾರೆ, ಪರಾನೂ ಮಾತಾಡ್ತಾ ಇದ್ದಾರೆ. ನೀವೇನೋ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅಂತ ಮಾಡ್ತಾ ಇದ್ದೀರ ಅಂತ, ಹೌದಾ? ಎಲ್ಲರ ಕಣ್ಣಿಗೂ ದಿನಕ್ಕೂ ಬೆಣ್ಣೆನೇ ಕೊಡೋದಿಲ್ಲ. ಸುಣ್ಣ ಇಟ್ಟು ಯಾವತ್ತು ಅಭ್ಯಾಸ ಇಲ್ಲ, ಅದ್ರ ಬಗ್ಗೆ ನಂಬಿಕೆನೂ ಇಲ್ಲ. ಕೆಲವು ಸರ್ತಿ ಈಗ ಒಂದೇ ಮನೆಯಲ್ಲಿರೋರೇ ಜಗಳ ಆಡ್ಕೊತಾರೆ ಅಣ್ತಮ್ಮಗಳು. ಅದೇ ಥರ ನಾವಿರೋರೆಲ್ಲ ಒಂದೇ ಪಕ್ಷಗಳು, ಸ್ವಂತ ಅಭಿಪ್ರಾಯಗಳು ಹೇಳುವಂತಹ ಸ್ವತಂತ್ರ ನಮ್ಮ ಪಕ್ಷದಲ್ಲಿದೆ. ಅದೇ ಥರ ಭಿನ್ನಾಭಿಪ್ರಾಯಗಳು ಇರ್ತವೆ. ಅದೇನು ಸಮಸ್ಯೆಗಳಿದ್ರು ಕೂತು ಚರ್ಚೆ ಮಾಡಿ ಆ ಸಮಸ್ಯೆಗಳನ್ನ ನಿವಾರಣೆ ಮಾಡುವಂತ ಕೆಲಸ ಸೆಪ್ಟೆಂಬರ್ ಕ್ರಾಂತಿ ಏನ್ ಸರ್? ಸೆಪ್ಟೆಂಬರ್ ಇಲ್ಲ, ರಾಜಣ್ಣವ್ರನ್ನೇ ಕೇಳ್ಬೇಕಪ್ಪ, ಯಾವ ಕ್ರಾಂತಿನೋ. ನೀವೆಲ್ಲ ಆಪ್ತಿರಲ್ಲ ಸರ್, ನಿಮ್ಗೆ ಗೊತ್ತಿಲ್ಲದೆ ನಾವು 224 ಜನ ಶಾಸಕರುಗಳು ಯಾರಿದ್ದೀವಿ ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ತಲ್ಲಿ 70 ಜನ ಇದ್ದೀವಿ. ನಾವೆಲ್ಲಾನು ಎಲ್ಲರೂ ವಿ ಆರ್ ಆಲ್ ದ ಫ್ಯಾಮಿಲಿ. ಬಟ್ ಅದು ಅವ್ರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ನೀವು ರಾಜಣ್ಣವ್ರನ್ನೇ ಕೇಳ್ಬೇಕು, ನಮ್ಗೆ ಅರ್ಥನೇ ಆಗಿಲ್ಲ. ಬಹಳ ಪೈಪೋಟಿ ನಡೆಸ್ತಿದ್ದಾರೆ. ಯಾರು? ರಾಜಣ್ಣ ಅವರು ಕೆಪಿಸಿಸಿ ಅಧ್ಯಕ್ಷರಾಗ್ತೀವಿ ಅಂತ. ಅದೆಲ್ಲ ಹೈಕಮಾಂಡ್ ನಿರ್ಧಾರ ಮಾಡ್ತಿದೆ. ರಾಜ್ಯ ಕೆಪಿಸಿಸಿ ಅಧ್ಯಕ್ಷ ಯಾರಾಗಬೇಕು, ಇನ್ನೊಂದು ಅಧಿಕಾರ ಯಾರಾಗಬೇಕು, ಎಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಈಗ ತಕ್ಷಣಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಇದ್ದಾರೆ, ಕೆಪಿಸಿಸಿ ಅಧ್ಯಕ್ಷರಾಗಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ. ಆ ಸ್ಥಾನ ಅಬಾಧಿತ, ಅದು ನಡ್ಕೊಂಡು ಹೋಗ್ತಾ ಇದೆ. ಮುಂದೆ ಏನಾದ್ರು ಚೇಂಜಸ್ ಆದ್ರೆ ಹೈಕಮಾಂಡ್ MLA ಸಮಾಧಾನ ಮಾಡ್ಲಿಕ್ಕೆ, ಅವರ ಸಮಸ್ಯೆ ಕೇಳಲಿಕ್ಕೆ ಹೈಕಮಾಂಡ್ ಸುರ್ಜೇವಾಲಾ ಬರ್ತಾ ಇದ್ದಾರೆ 30ನೇ ತಾರೀಕು. ಅಂದ್ರೆ ಮುಖ್ಯಮಂತ್ರಿಗಳೇ ಹ್ಯಾಂಡಲ್ ಮಾಡಬೇಕಾಗಿರುವಂತ ತಮ್ಮ ಭಾವನೆ ತಪ್ಪು. ಯಾವುದೇ MLAಗಳನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಮಾನ್ಯ ಸುರ್ಜೇವಾಲಾ ಅವ್ರು ಬರ್ತಾ ಇಲ್ಲ. ರಾಜ್ಯದಲ್ಲಿ ಇರುವಂತಹ ಕಮಿಟಿಗಳಿದಾವಲ್ಲ, ಡೈರೆಕ್ಟರ್ಸ್, ಆ ಡೈರೆಕ್ಟರ್ ಯಾರ್ಯಾರನ್ನ ಮಾಡಬೇಕು ಅಂತ, ಅದ್ರ ಜೊತೆಗೆ ಬೋರ್ಡ್ಗಳು ಮಾಡಬೇಕು ಅಂತ ಬರ್ತಾ ಇರೋದು. ಯಾವುದೇ MLAಗಳನ್ನ ಸಮಾಧಾನ ಮಾಡೋಕ್ಕಾಗ್ಲಿ, ಮಂತ್ರಿಗಳನ್ನ ಸಮಾಧಾನ ಮಾಡೋಕ್ಕಾಗ್ಲಿ ಸುರ್ಜೇವಾಲಾ ಅವ್ರು ಬರ್ತಾರೆ. ನಮ್ಮ ವರಿಷ್ಠರು ಬರ್ತಾ ಇದಾರೆ, ಅಹವಾಲ್ ಕೇಳ್ತಾರೆ ಅಂತ ನೀವು ಅಹವಾಲ್ ಕೇಳೋದಕ್ಕೂ ಸಮಸ್ಯೆ ಪರಿಹಾರ ಮಾಡೋದಕ್ಕೆ ಹೈಕಮಾಂಡ್ ಇರೋದು ಏನಕ್ಕೆ? ಹೈಕಮಾಂಡ್ ಇರೋದು ಅದಕ್ಕೇನೆ ಅಲ್ಲ. ತಾವೇನು ಸಮಸ್ಯೆ ಪರಿಹಾರ ಮಾಡ್ಬೇಕು ಅಂತಲ್ಲ, ಸಮಸ್ಯೆ ಪರಿಹಾರ ಮಾಡ್ಲಿಕ್ಕೆ ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ಉಪಮುಖ್ಯಮಂತ್ರಿಗಳಿದ್ದಾರೆ. ಹೈಕಮಾಂಡ್ ಹತ್ರ ದೂರ ಹೋಗಿ ಯಾರು ಹೇಳಿಲ್ಲ ಅಂತ ನಮ್ಗೇನು ಸ್ಥಿತಿ ಬಂದಿಲ್ಲ. ಮಾನ್ಯ ಸುರ್ಜೇವಾಲಾ ಅವರು ಯಾರು ನಮ್ಮ 4 MLCಗಳಿದ್ದಾವೆ, ಮತ್ತೆ ಬೋರ್ಡ್ ಅಧ್ಯಕ್ಷಗಳ ಸ್ಥಾನಗಳು ಖಾಲಿ ಇದ್ದಾವೆ, ಡೈರೆಕ್ಟರ್ಸ್ ಖಾಲಿ ಇದ್ದಾವೆ. ಅದು ಬಿಟ್ಟು ಮತ್ತೆ ಯಾರ್ದಾದ್ರೂ ಅವ್ರದ್ದು ವೈಯಕ್ತಿಕ ಸಲಹೆಗಳು ಏನಾದರೂ ಇದ್ರೆ ಮಿನಿಸ್ಟ್ರಿಗಳದ್ದು MLAಗಳು ಅದನ್ನ ಕೇಳಕ್ ಬರ್ತಾ ಇದ್ದಾರೆ. ಆದ್ರೆ ತಾವು ಹೇಳಿದಂಗೆ ಯಾವ ಸಮಸ್ಯೆ ಪರಿಹಾರ ಮಾಡಕ್ಕೆ ಸರ್, ಹಿರಿಯ ಶಾಸಕರು ಬಹಿರಂಗವಾಗಿ ಹೇಳಿದ್ದಾರೆ ಸರ್, ಕಾರ್ಯವೈಖರಿ ಸರಿ ಇಲ್ಲ, ನಮ್ಮ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಸಚಿವರು ಅಂತಂದೇಳಿ. ನಿಮ್ ಜಿಲ್ಲೆ ಸಮಸ್ಯೆ ಇದೆ ನೋಡಿ. ಈಗ ಅದು ಅವರವರ ಅಭಿಪ್ರಾಯ. ನಾನು ಶಾಸಕರು ತಪ್ಪು ಅಂತ ನಾನು ಹೇಳಕ್ ಹೋಗಲ್ಲ. ಆದ್ರೆ ಎಲ್ಲಾ ಸಚಿವರದ್ದು ಕರ್ತವ್ಯ ಎಲ್ಲ ಶಾಸಕರುಗಳಿಗೆ ಸಿಗುವಂತಾಗಬೇಕು. ಶಾಸಕರುಗಳು ಏನೇನು ಸಮಸ್ಯೆಗಳು ಅವರ ಕ್ಷೇತ್ರಗಳಲ್ಲಿ ಇರ್ತದೆ, ಆ ಸಮಸ್ಯೆಗಳನ್ನ ಪರಿಹಾರ ಮಾಡುವಂಥದ್ದು ಮಾನ್ಯ ಸಚಿವರುಗಳ ಆದ್ಯ ಕರ್ತವ್ಯ. ಇದಂತೂ ಕಂಪಲ್ಸರಿ.
ಪ್ರಯತ್ನಿಸಿದ್ರು ಅದು ವಿಫಲ ಆಗಿದ್ದಾರೆ ಅಂತ ಸಚಿವ ಫಲ ಏನಾಗಿಲ್ಲ, ಕೆಲವು ಸರಿ ಸಿಗದೇ ಇರ್ಬೋದು, ಸರಿ ಮಾಡ್ಕೋತಾರೆ. ಈಗ ಇದು ಆಂತರಿಕ ಪ್ರಜಾಪ್ರಭುತ್ವ ಇರೋದು ನಮ್ಮ ಪಕ್ಷದಲ್ಲಿ. ಸೊ ಕ್ವಶನ್ ಮಾಡುವಂಥ ಎಲ್ಲರಿಗೂ ಇರ್ತದೆ, ಅದನ್ನ ಸರಿ ಮಾಡ್ಕೊಂಡು ಹೋಗುವಂಥ ಕೆಲಸ ಸರ್ಕಾರ ಮತ್ತೆ ನಾವು ಎಲ್ಲ ಸಚಿವರು ಮಾಡ್ತೀವಿ ಅಂತ ಹೇಳ್ತಾರೆ.